ದಾವಣಗೆರೆ ಸೆಲೆಬ್ರೇಷನ್ ಈಗ ನೀವು TV9 ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರೋದು. ಎಲ್ಲಾ ಕಡೆ ಈಗಾಗಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋಗಿದೆ. ಬಟ್ ಮ್ಯಾಚ್ ಇನ್ನು ಮುಗಿಬೇಕು, ಇನ್ನು ಹತ್ರನೇನೋ ಬೇಕು ಅನ್ಸುತ್ತೆ. ಬಟ್ ಆಗ್ಲೇ ಈ ಸಲನೂ ಕಪ್ ನಮ್ದೇ ಅಂತ ಫಿಕ್ಸ್ ಆಗಿದ್ದಾರೆ ಜನ. ಸೊ ಆಲ್ರೆಡಿ ಸೆಲೆಬ್ರೇಷನ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಇದು ದಾವಣಗೆರೆಯಲ್ಲಿ ಆಗ್ಲೇ ಜನ ರಸ್ತೆಗೆ ಬಂದಿದ್ದಾರೆ. ಈ ಸಲನೂ ಕಪ್ ನಮ್ದೇ, 3ನೇ ಸಲಕ್ಕೆ ರೆಡಿ ಆಗ್ತಿದೀವಿ ಅಂತ ಜೋಶಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರಿನ ಲೂಲು ಮಾಲ್ ನಲ್ಲೂ ಕೂಡ ಯಾವ ರೀತಿಯಾಗಿ ಸಂಭ್ರಮ ಇದೆ ನೋಡಿ. ಒಂದು ಯಾವುದೇ ಮಾಲ್ಗಳ ಹೊರಗಡೆ ಸ್ಕ್ರೀನಿಂಗ್ ಅನ್ನ ಮಾಡೋ ಹಾಗಿಲ್ಲ. ಈ ಟಿಕೆಟ್ ಎಲ್ಲ ಕೊಟ್ಟು ಸ್ಕ್ರೀನಿಂಗ್ ಮಾಡ್ತಾರಲ್ಲ, ಆ ರೀತಿಯಾಗಿ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಬಟ್ ಲೂಲು ಮಾಲ್ ಒಳಗಡೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಯಾವ ರೀತಿಯಾಗಿ ಜನ ಸೇರಿದ್ದಾರೆ ನೋಡಿ, ಸಾವಿರಾರು ಜನ ಲೂಲು ಮಾಲ್ ಒಳಗಡೆ ಸೇರಿದ್ದಾರೆ. ಸಂಭ್ರಮಾಚರಣೆ ಜೋರಾಗಿದೆ. RCB ಫ್ಲಾಗ್ ಅನ್ನ ನೋಡ್ತಾ ಇದ್ದೀರಿ, ಟಿ ಶರ್ಟ್ ಅನ್ನ ಧರಿಸಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ವಿನ್ನಿಂಗ್ ಮೊಮೆಂಟ್ ನಲ್ಲಿದೆ. ಅಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕಳ್ಕೊಂಡಿರೋದು ಡಿಸಿಷನ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಒಂದು ಸ್ವಲ್ಪ ಮಾತುಕತೆ ಎಲ್ಲ ಆಗ್ತಾ ಇದೆ. ಅಲ್ಲಿ ಏನಾಗಿದೆ ಅಂತ ನೋಡಬೇಕು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಈ ಫೈನಲ್ಸ್ ಅಂತ ಬಂದಾಗ ವಿನ್ನಿಂಗ್ ಶಾಟ್ ಅನ್ನ ವಿರಾಟ್ ಕೊಹ್ಲಿನೇ ಹೊಡಿಬೇಕು, ಫಿನಿಶ್ ಮಾಡಬೇಕು ಅನ್ನೋ ಆಸೆ ಬಹಳ ಅಭಿಮಾನಿಗಳಿಗೆ ಇರುತ್ತೆ. ಬಟ್ ಗಿಲ್ ಕ್ಯಾಚ್ ಹಿಡಿದಿದ್ದಾರೆ, ಅದು ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ಔಟಾ ಅಲ್ವಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಟ್ ಗೆಲುವಿನ ಮೊಮೆಂಟ್ ಅಲ್ಲಿರುವಂತ RCB ಅಭಿಮಾನಿಗಳ ಸಂಭ್ರಮಕ್ಕೆ ಯಾವುದೇ ರೀತಿಯಾದಂಥ ತಡೆ ಇಲ್ಲ. ಆ ಸ್ಕ್ರೀನ್ ಅಲ್ಲೂ ಕೂಡ ಗಮನಿಸಬಹುದು ನೀವು, ಗಿಲ್ ಕ್ಯಾಚ್ ಯಾವ ರೀತಿಯಾಗಿ ಹಿಡಿದಿದ್ದಾರೆ. ಬಟ್ ಬಾಲ್ ನೆಲಕ್ಕೆ ಟಚ್ ಆದ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಪೆಂಡಿಂಗ್ ಬರೋವರೆಗೂ ಈಗ ಫ್ಯಾನ್ಸ್ಗೆ ಒಂದು ಸ್ವಲ್ಪ ಹಾರ್ಟ್ ಬೀಟ್, ಲವ್ ಡಬ್ ಅಲ್ಲ, ಮ್ಯಾಚ್ ಸೋಲ್ತೀವಿ ಅಂತಲ್ಲ, ಬಟ್ ಸ್ಟಿಲ್ ಆ ವಿನ್ನಿಂಗ್ ಶಾಟ್ ಅಥವಾ ವಿನ್ನಿಂಗ್ ಮೂಮೆಂಟ್ ಎಂಜಾಯ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಅಲ್ಲಿ ಇರಬೇಕಿತ್ತಲ್ಲ ಅಂತ, ಇರಬೇಕು ಅಂತಾನೆ ಈಗಲೂ ನಾವು ಅನ್ಕೊಳ್ಳೋಣ. ಇನ್ನಷ್ಟೇ ಡಿಸಿಷನ್ ಬರಬೇಕು. ಬಟ್ ವಾಟ್ ಎವರ್, ಆಗ್ಲೇ ಫ್ಯಾನ್ಸ್ ಅಂತೂ ಡಿಸೈಡ್ ಆಗಿದ್ದಾರೆ. ಎಲ್ಲ ಕಡೆ ರಸ್ತೆಗಳಲ್ಲಿ ನೋಡ್ತೀರಾ ನೂರಾರು ಸಂಖ್ಯೆಯಲ್ಲಿ ಆಲೆ ಜನ ಸೇರಿದ್ದಾರೆ. ಮಾಲ್ಗಳಲ್ಲಂತೂ ರಾತ್ರಿ ಇಷ್ಟೊತ್ತಾಯಿತು, ಇನ್ನೂ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲೂಲು ಮಾಲಲ್ಲಿ ಜನ ಇದ್ದಾರೆ ಅನ್ನೋದು ನೋಡ್ತಾ ಇದೀವಿ. ಚಿಕ್ಕಮಗಳೂರು, ದಾವಣಗೆರೆ ಎಲ್ಲ ಕಡೆ ಜೋರ್ ಸೆಲೆಬ್ರೇಷನ್ ನಾಟ್ ಔಟ್. ಸೊ ಅಲ್ಲಿ ಪಟಾಕಿ ಹಚ್ತಿದ್ದಾರೆ, ಇನ್ನೇನು ಸೆಲೆಬ್ರೇಷನ್ ಶುರು ಆಗುತ್ತೆ. ಒನ್ಸ್ ಅಗೇನ್ RCB ಬ್ಯಾಕ್ ಟು ಬ್ಯಾಕ್ 2ನೇ ಸಲ ಕಪ್ ನಮ್ದೇ ಅಂತ ಹೇಳೋದಕ್ಕೆ ಇನ್ನೊಂದು 10 ರನ್ ಡಿಫರೆನ್ಸ್ ಇದೆ ಅಷ್ಟೇ. ಒಂದ್ಸಲ ಕಂಪ್ಲೀಟ್ ಆಗ್ತಿದ್ದಂಗೆ ಇನ್ನು RCB ಅಭಿಮಾನಿಗಳನ್ನ ತಡೆಯೋದು ಬಾರಿ ಕಷ್ಟ. ನಾಟ್ ಔಟ್ ಬೆನ್ನಲ್ಲೇ ಒಂದು 4 ಅಭಿಮಾನಿಗಳಿಗೆ ಕೇಳ್ಬೇಕಾ, ಇದಕ್ಕಿಂತ ಖುಷಿ ಬೇಕಾ? 18 ವರ್ಷ ಒಂದೇ ಒಂದು ಕಪ್ ಇಲ್ದೇದಾಗ್ಲೇನೆ ಅಷ್ಟು ಜೋಶಲ್ಲಿ ಇರ್ತಾ ಇದ್ರು ಫ್ಯಾನ್ಸ್. ಇನ್ ಹೋದ ವರ್ಷ ಕಪ್ ಬರ ಬೇರೆ ನೀಗೋಯ್ತು. ಈ ಸಲ ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನಿಸ್ಕೊಳ್ತಾ ಇದ್ರು. ಈಗ ಡಿಫೆಂಡಿಂಗ್ ಮತ್ತೆ ತೆಗೆದ್ಬಿಡ್ಬೇಕು. ಈಗ ಅಗೇನ್ ವಿ ಆರ್ ಚಾಂಪಿಯನ್ಸ್ ಅಂತ ಹೇಳೋ ಟೈಮ್ ಬರ್ತಾ ಇದೆ. ಸ್ವಲ್ಪ ಟೈಮ್ ಇದೆ. ಮೋಸ್ಟ್ಲಿ ಈ ಓವರ್ ಅಲ್ಲೇ ಮ್ಯಾಚ್ ಫಿನಿಶ್ ಆಗ್ಬೋದು ಅಂತ ಅನ್ಸುತ್ತೆ. ಹಂಗ ಅನ್ಕೊಳ್ಳೋಣ. ಇನ್ನೊಂದು 11 ರನ್ ಬೇಕು. ಹೌದು, ಬಟ್ ಟೀಮ್ ಸೆಲೆಬ್ರೇಷನ್ ನಡೀತಾ ಇದೆ. ದಿ ವೇಟ್ ಈಸ್ ಓವರ್ ಅಂತ ನೋಡೋಣ. ಕೊನೆ ಶಾಟ್ ಅನ್ನ ಕೊಹ್ಲಿ ಅವರು ಹೊಡೆಯೋದನ್ನ ಕಾಯ್ತಾ ಇರುವಂತ ಅಭಿಮಾನಿಗಳಿದ್ದಾರೆ. ಎಂಜಾಯ್ ಮಾಡ್ತಾ ತಮ್ಮ ಸ್ನಾಕ್ಸ್ ಅನ್ನ ಎಂಜಾಯ್ ಮಾಡಿಕೊಂಡು ಪಬ್ ಕ್ಲಬ್ಗಳಲ್ಲಿ ಕೂತಿರೋರು, ಮನೆಗಳಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರೋರು, ಓಪನ್ ಸ್ಕ್ರೀನ್ ಅಂದ್ರೆ ಮಾಲ್ನ ಒಳಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರುವಂತ ಅಭಿಮಾನಿಗಳು. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿದೆ ನೋಡಿ ಸೆಲೆಬ್ರೇಷನ್. ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ 2ನೇ ಬಾರಿ ಕಪ್ ಅನ್ನ ಗೆಲ್ತಾ ಇರೋದು, ಅದು ಸಿಂಗಲ್ ಕ್ಯಾಪ್ಟನ್ಸಿ ಅಡಿಯಲ್ಲಿ, ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಅಡಿಯಲ್ಲಿ 2ನೇ ಬಾರಿ ಬ್ಯಾಕ್ ಟು ಬ್ಯಾಕ್. ಬಹುಶಃ ನಾವು 3ನೇ ಟೀಮ್ ಆಗ್ತೀವಿ ಅನ್ಸುತ್ತೆ ಈ ರೀತಿಯಾಗಿ ಸೇಮ್ ಕ್ಯಾಪ್ಟನ್ ಬ್ಯಾಕ್ ಟು ಬ್ಯಾಕ್ ಕಪ್ ಅನ್ನ ಗೆದ್ದಿರೋ ಒಂದು ಟೀಮ್ ಅಂತ. RCB 3ನೇ ಸ್ಥಾನದಲ್ಲಿ ಬರುತ್ತೆ. ಈ ಬಾರಿ 2ನೇ ಕಪ್ಪಿಗಾಗಿ ಇನ್ನೇನು ಕೆಲ ಕ್ಷಣಗಳಷ್ಟೇ ಕಾಯ್ಬೇಕಿದೆ. 12 ರನ್ಸ್ ಬೇಕು. 10 ರನ್ಸ್ ಇವಾಗ 10 ರನ್ಸ್. ಓಕೆ, ಈ ಮೂಮೆಂಟ್ ಬಹಳ ಕಷ್ಟ, ಕಾಯೋದಿದೆಯಲ್ಲ. ತುಂಬಾ ಸ್ಲೋ ಆಯ್ತು, ತುಂಬಾ ಲೇಟ್ ಆಯ್ತು ಅಂತ ಅನ್ನಿಸ್ತಾ ಇದೆ. ಆಲ್ರೆಡಿ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿದೆಲ್ಲ, ನಾವು ಗೆದ್ದಾಯ್ತು ಅಂತ, ಅದಕ್ಕೆ ಹಂಗನ್ಸುತ್ತೆ. ಹೌದು, ಕೊಹ್ಲಿ ಮತ್ತೆ ವೆಂಕಟೇಶ್ ಅವರು ಓಪನಿಂಗ್ ಮಾಡಿದ್ದನ್ನ ನೋಡಿದ್ರೆ ಅವರಿಬ್ಬರೇ ಮುಗಿಸ್ಬಿಡ್ತಾರೆ ಮ್ಯಾಚ್ ಅನ್ನೋ ರೀತಿಯಾಗಿ. 5 ಓವರ್ಗೆ ಸ್ಕೋರ್ ನೋಡಿದ್ರೆ ಅದೇ ರನ್ ರೇಟ್ ಅಲ್ಲಿ ಬಂದಿದ್ರೆ ಇಷ್ಟೊತ್ತಿಗೆ ಮ್ಯಾಚ್ ಮುಗಿದು ಸೆಲೆಬ್ರೇಷನ್ ಅರ್ಧ ಆಗೋಗಿರ್ತಿತ್ತು ನಿಜವಾಗ್ಲು. ಓಕೆ, ಈಗ ಬೆಂಗಳೂರಿನ ಲೂಲು ಮಾಲ್ ಇಂದ ನಮ್ಮ ಪ್ರತಿನಿಧಿ ಜಗ್ಗಿನ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗ್ಗಿನ್, ನಾವು ಇಷ್ಟೊತ್ತು ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಬಾರು ಪಬ್ ರೆಸ್ಟೋರೆಂಟ್ಗಳಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಡ್ತಿಲ್ಲ, ಪೊಲೀಸ್ ಸೆಕ್ಯೂರಿಟಿ ಇದೆ, ಹೌದು. ಬಟ್ ಲೂಲು ಮಾಲ್ ಒಳಗೆ ಸೆಲೆಬ್ರೇಷನ್ ತುಂಬಾನೇ ಜೋರಿದೆ, ಜನನೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. RCBನೂ ಗೆಲ್ಲೋ ಮೂಮೆಂಟ್ ಅಲ್ಲಿ ಇದೆ. ಏನಂತಾರೆ RCB ಫ್ಯಾನ್ಸ್?
ವಿಜಯ್, ನಿಜಕ್ಕೂ ಕೂಡ ಏನಂತಂದ್ರೆ ಈಗ RCB ಅಭಿಮಾನಿಗಳ ಸಂಭ್ರಮ ಮುಗಿಲಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದಿಷ್ಟು ಸೆಲೆಬ್ರೇಷನ್ಗೆ ಕಡಿವಾಣವನ್ನು ಹಾಕಿದ್ರು ಕೂಡ ಅಭಿಮಾನಿಗಳು ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ನೋಡ್ತಾ ಇರ್ಬೋದು, ಅಂದ್ರೆ ಅವ್ರಿಗಿರುವಂತಹ ಒಂದು ವ್ಯಾಪ್ತಿಯಲ್ಲೇ ಕೂಡ ಮಾಲ್ನ ಒಳಗಡೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ RCB ಗೆಲುವಿನ ಅಂಚಿನಲ್ಲಿರ್ತಕ್ಕಂಥದ್ದು, ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು, ಸೆಕೆಂಡ್ಗಳು ಬಾಕಿ ಇರ್ತಕ್ಕಂಥದ್ದು. ಈ ಒಂದು ಸಂಭ್ರಮದಲ್ಲಿ ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳು ಅವರ ಒಂದು ಭಾವಚಿತ್ರವನ್ನ ಪೇಂಟಿಂಗ್ ಅನ್ನು ತೆಗೆದುಕೊಂಡು ಬಂದು ಈಗಾಗಲೇ ಸೆಲೆಬ್ರೇಷನ್ಗೆ ರೆಡಿ ಆಗಿರ್ತಕ್ಕಂಥ ನೋಡ್ತಾ ಇರಬಹುದು. ಇದೆಲ್ಲ ಕೂಡ RCB ಅಪ್ಪಟ ಅಭಿಮಾನಿಗಳು ಸಂಜೆಯಿಂದನೂ ಕೂಡ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮಾಲ್ನ ಒಳಗಡೆ ಕೂಡ ಯಾವ ರೀತಿ ಒಂದು ಸನ್ನಿವೇಶ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ದೂರದಿಂದಲೇ ಕೂಡ. ಸೊ ನೋಡ್ತಾ ಇರಬಹುದು, ಅಂದ್ರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಒಳಗಡೆ ಇರ್ತಕ್ಕಂಥದ್ದು. ಈಗಾಗಲೇ ಸಂಜೆಯಿಂದಲೂ ಕೂಡ ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ರು. ಅಂದ್ರೆ ಗೆಲುವು ನಮ್ದೇ, ಕಪ್ ನಮ್ದೇ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಅಭಿಮಾನಿಗಳು ಈಗ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳಕ್ಕೆ ಕಾಯ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಇದಾರೆ ಅಭಿಮಾನಿಗಳನ್ನ ಮಾತಾಡ್ಸೋಣ. ಎಸ್, ಈಗ RCB ಮತ್ತೊಂದ್ಸರಿ ಕಪ್ ನಮ್ದೇ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಅಂತ? ಎಲ್ಲಾ ವರ್ಷ ಅದೇ ಹೇಳೋದು ಸರ್, ಸೋತ್ಲಿ ಏನಲ್ಲಿ ಈ ಸಲ ಕಪ್ ನಮ್ದೇ. ನಾವು ಅದೇ ಹೇಳೋದು, ಸೋತ್ರು ಗೆದ್ರು ಅದು ಈ ಸಲ ಕಪ್ ನಮ್ದೇ. ಅಂದ್ರೆ ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಿದ್ದೀರಿ. ಸೊ ಅವರ ಪೇಂಟಿಂಗ್ ನ ಮಾಡ್ಕೊಂಡು ಆಲ್ರೆಡಿ ಸೆಲೆಬ್ರೇಷನ್ ಬಿಫೋರ್ ರೆಡಿ ಆಗಿದ್ರಿ. ಸೊ ಎಷ್ಟು ನಂಬಿಕೆ ಇತ್ತು ಗೆಲ್ಲುತ್ತೆ ಅನ್ನುವಂಥದ್ದು? ತುಂಬಾ ನಂಬಿಕೆ ಇತ್ತು. 100%, 101% ನಂಬಿಕೆ ಇತ್ತು ಈ ಸಲ ಕಪ್ ನಮ್ದು. ನಿಮ್ಗೆ ಎಷ್ಟು ನಂಬಿಕೆ ಇತ್ತು? ಅಂದ್ರೆ ಯಾವ ರೀತಿ ಒಂದು ಮ್ಯಾಚ್ ಹೋಗ್ಬೋದು, ಸಾಗ್ಬೋದು ಅನ್ನೋಂಥ ನಿರೀಕ್ಷೆಗಳಿತ್ತು. ಸೊ ಈಗ ಇನ್ನೇನು ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದ್ದೀರಿ. ಸೊ ಮೊದಲೇ ವಿರಾಟ್ ಕೊಹ್ಲಿ ಅವರ ಒಂದು ಪೇಂಟಿಂಗ್ ನ ತಗೊಂಡ್ ಬಂದಿದ್ರಿ. ಸೊ ಹೇಗೆ ಅನಿಸ್ತಾ ಇದೆ ಅಂತ? ಸರ್, ಫಸ್ಟ್ ಇನ್ನಿಂಗ್ಸ್ ನೋಡುವಾಗನೇ ಗೊತ್ತಾಗಿತ್ತು ಈ ಸರಿನೂ ಕಪ್ ನಮ್ದೇ ಅಂತ. ಬಟ್ ಗುಜರಾತ್ ಅಲ್ಲಿ ಇತ್ತು ಅಂತ ಸ್ವಲ್ಪ ಭಯ ಪಟ್ಟಿದ್ವಿ, ಬಿಕಾಸ್ ಸ್ವಲ್ಪ ಗುಜರಾತ್ ಅಲ್ವಾ, ಅವ್ರದ್ದು ಹೋಮ್ ಗ್ರೌಂಡ್ ಅಂತ ಸ್ವಲ್ಪ ಭಯ ಪಟ್ಟಿದ್ವಿ. ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ಫಸ್ಟ್ ಇನ್ನಿಂಗ್ಸ್ ನೋಡ್ಬಿಟ್ಟು ಹಂಗೆ ಫಿಕ್ಸ್ ಆಗಿಬಿಟ್ಟಿದ್ವಿ ಈ ಸರಿನೂ ಕಪ್ ನಮ್ದೇ ಅಂತ. ಥ್ಯಾಂಕ್ಸ್ ಟು ಆಲ್ RCB ಫ್ಯಾನ್ಸ್, ಈ ಸರಿ ಕಪ್ ನಮ್ದೇ. ನೋಡ್ತಾ ಇರ್ಬೋದು, ಸಂಭ್ರಮ ಮುಗಿಲು ಮುಟ್ಟಿರ್ತಕ್ಕಂಥದ್ದನ್ನ ಒಂದು ಬಾರಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿಂದನೇ ಒಂದು ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇನ್ನೇನು ಓಡಿ ಬಂದು ಒಂದು ಸೆಲೆಬ್ರೇಷನ್ಗೆ ರೆಡಿ ಆಗಿರ್ತಕ್ಕಂಥದ್ದು. ಒಳಗಡೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಇಲ್ಲಿರುವಂತಹ ಮಾಹಿತಿ ಪ್ರಕಾರ 4,000ಕ್ಕೂ ಹೆಚ್ಚು ಅಭಿಮಾನಿಗಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಸೆಕೆಂಡ್ಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಾರೆ, RCB ಅಪ್ಪಟ ಅಭಿಮಾನಿಗಳು ಮತ್ತೊಂದು ಬಾರಿ ಸಂಭ್ರಮಕ್ಕೆ ರೆಡಿ ಆಗಿದ್ದಾರೆ. ಸೊ ಕಳೆದ ಬಾರಿ ಕೂಡ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮಿಸಿದ್ರು. ಬಟ್ ಇವತ್ತು ಕೂಡ ಅಂತದ್ದೊಂದು ಸೆಲೆಬ್ರೇಷನ್ಗೆ ಅವಕಾಶ ಇದೆ. ಬಟ್ ಆದ್ರೆ ಪೊಲೀಸರು ಒಂದಿಷ್ಟು ಕಠಿಣ ನಿಯಮಾವಳಿಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ಸೊ ಇನ್ನೇ ನೋಡ್ತಾ ಇರೋದು ಮತ್ತೊಂದ್ಸರಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸುಮಾರು 4,000ಕ್ಕೂ ಹೆಚ್ಚು ಅಭಿಮಾನಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಟ್ಟಾಗಿ ಅಂತಾರೆ ಈ ಸಲ ಕಪ್ ನಮ್ದೇ ಅನ್ನುವಂತ ಸ್ಲೋಗನ್ ಮತ್ತೊಂದ್ಸರಿ ಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಜುಗಿ. ಜಸ್ಟ್ 7 ರನ್ಗಳಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ RCB ಅಭಿಮಾನಿಗಳು. ಅದರ ನಡುವೆ ಸೆಲೆಬ್ರೇಷನ್ ಕೆಲವೊಂದು ಕಡೆಗಳಲ್ಲಿ ಮಿತಿಮೀರಿ ಹೋಗ್ತಾ ಇದೆ, ಹೊಡಿ ಬಡಿವರೆಗೂ ಕೂಡ. ಅದೇನಾಗಿದೆ ಅನ್ನೋದು ಗೊತ್ತಿಲ್ಲ. ಜನ ಸಿಕ್ಕಾಪಟ್ಟೆ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರು ಬಹಳ ಸ್ಟ್ರಿಕ್ಟ್ ಇದ್ದಾರೆ. ಬಟ್ ಇಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯ ಒಂದಷ್ಟು ಜನ ರೋಡ್ನಲ್ಲಿ ಸೇರಿರೋ ರೀತಿಯಾಗಿ ಕಾಣಿಸ್ತಾ ಇದೆ.
ಬೆಂಗಳೂರಿನ ಸೆಲೆಬ್ರೇಷನ್ ಎಲ್ಲ ನೋಡ್ತಾ ಇದ್ವಿ, ಮಾಲ್ತೇಶ್ ಜಗಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ರಾಮ್, ಮೈಸೂರಿನ ಸೆಲೆಬ್ರೇಷನ್ ಹೇಗಿದೆ, ಮೈಸೂರಿನ ಫ್ಯಾನ್ಸ್ ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಇವಾಗ ಈ ಕ್ಷಣಕ್ಕೆ ವಿನ್ನಿಂಗ್ ಮೊಮೆಂಟ್ ಸಿಕ್ಕಾಗಿದೆ, ಗೊತ್ತಿದೆ ಅಭಿಮಾನಿಗಳಿಗೆ ಕಪ್ಪೆತ್ತಿ ಹಿಡಿಯೋದಕ್ಕೆ ಇನ್ನೇನು ಕೆಲ ಕ್ಷಣಗಳು ವೆಯ್ಟ್ ಮಾಡಬೇಕು ಅಂತ. ಹೇಗಿದೆ ಅಲ್ಲಿ ಜೋಶ್? ಚೈತ್ರ, ಖಂಡಿತವಾಗಿಯೂ ಮೈಸೂರಿನಲ್ಲಿ RCB ಎರಡನೇ ಬಾರಿ ಕಪ್ ಗೆಲ್ತಾ ಇರೋ ಜೋಶ್ ಜೋರಾಗಿದೆ ಅಂತ ಹೇಳ್ಬೋದು. ನನಗೆ ಅದೇ ಕಮಾನದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಜೋಶ್. ಎಲ್ಲರೂ ಸಹ RCBಯ ಜರ್ಸಿಯನ್ನು ಇಟ್ಕೊಂಡು ಸಾಕಷ್ಟು ಮಸ್ತಿ ಮೋಜಿನಲ್ಲಿ ತೊಡ್ಕೊಂಡಿದ್ದಾರೆ. ಯಾಕಂದ್ರೆ ಎರಡನೇ ಬಾರಿ ಒಂದು ಕಪ್ಪನ್ನು ಗೆಲ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಮಸ್ತಿ ಏನಿದೆ, ಸೊ ಎಲ್ಲರ ಬಾಯಲ್ಲಿರುವಂಥದ್ದು RCB ಅನ್ನೋ ಒಂದು ಘೋಷವಾಕ್ಯ ಕೊಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಎಲ್ಲರೂ ಸಹ ಸಖತ್ತು ಖುಷಿಯಲ್ಲಿದ್ದಾರೆ ಆ ವಿನ್ನಿಂಗ್ ಮೂಮೆಂಟ್ ಅನ್ನು. ಯಾಕಂದ್ರೆ ಪ್ರತಿ ಬಾಲ್ ಅನ್ನು ಸಹ ಎಂಜಾಯ್ ಮಾಡಿರುವಂಥದ್ದು, ಅದರಲ್ಲೂ ವಿರಾಟ್ ಕೊಹ್ಲಿ ಆಟ ಏನಿದೆ. ಸೊ ಈ ಬಾರಿ ಅವರು ಫೈನಲ್ ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಲ್ಲರೂ ಸಹ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕಾಗಿ ಎಲ್ಲರೂ ಸಹ ಸಾಕಷ್ಟು ಜೋಶ್ ನಲ್ಲಿ ಇರುವಂತದ್ದು. ಸೊ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸೂಪರ್ ಸ್ಟಾರ್, ವಿರಾಟ್ ಕೊಹ್ಲಿ ಸೂಪರ್ ಸ್ಟಾರ್, ಲಿಟ್ಲ್ ಸ್ಟಾರ್ ವಿರಾಟ್ ಕೊಹ್ಲಿ ಸೂಪರ್ ಸ್ಟಾರ್. ಈ ಸಲ ಕಪ್ಪು ನಮ್ದೇ. ಸಕಲಾಗಿತ್ತು, ಗೆದ್ರು ಸೋದ್ರು ಒಂದೇ, ಯಾವತ್ತಿದ್ರು RCB ಅಷ್ಟೇ. ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಸರ್, ಇನ್ಮೇಲೆ ಆ ಸಲ ಈ ಸಲ ಅಂತ ಕೌಂಟ್ ಡೌನ್ ಮಾಡ್ಕೊಳ್ಳೋದಲ್ಲ, ಪ್ರತಿ ಸಾರಿನೂ ಕಪ್ ನಮ್ದೇ. ಮ್ಯಾಚ್ ಚೆನ್ನಾಗಿತ್ತು. ಅರೆ ಪಡಿಕಲ್ ಔಟ್ ಆಗಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಕೊಹ್ಲಿ ಅದೇ ಅನುಷ್ಕಾ ಕೊಟ್ಲು ಫ್ಲೈಯಿಂಗ್ ಕಿಸ್ಸು, ವಿರಾಟ್ ಕೊಹ್ಲಿ ಫ್ಲೈಯಿಂಗ್ ಕಿಸ್ಸು. ಸೂಪರ್ ಆಗಿತ್ತು ಸರ್, ಸೂಪರ್, ಸಕ್ಕತ್ ಎಂಜಾಯ್ ಮಾಡಿದ್ವಿ. ವಿರಾಟ್ ಕೊಹ್ಲಿ ಸರ್ ಸೂಪರ್ ಆಗಿ ಆಡಿದ್ರು. 50 ಹೊಡೆದು ಬೇಜಾರಾಯ್ತು, ಬಟ್ 100 ಹೊಡಿಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಸ್ಟಿಲ್ ಇಟ್ಸ್ ಓಕೆ. ಎಲ್ಲ ಸಲಿನೂ ಕಪ್ ನಮ್ದೇ, ಸೂಪರ್. ಆಫ್ ಕೋರ್ಸ್ ಎಲ್ಲ ನಮ್ದೇ. ಈ ಸಲಿನೂ ಕಪ್ ನಮ್ದೇ, ನೆಕ್ಸ್ಟ್ ಸಲಿನೂ ಕಪ್ ನಮ್ದೇ, ಎಲ್ಲ ಸಲಿನೂ ಕಪ್ ನಮ್ದೇ. ಸೂಪರ್ ಆಗಿತ್ತು. ಕೊನೆವರೆಗೂ ಕೊಹ್ಲಿ ಇರ್ಬೇಕು ಅಂತ ಆಸೆ ಇತ್ತು, ಇದಾರೆ. ಈ ಸಲ ಅಲ್ಲ, ಪ್ರತಿ ಸಲಿನೂ ಕಪ್ ನಮ್ದೇ. ಹೌದೌದು, ಇದು ಹಿಸ್ಟ್ರಿ. ಮೋಸ್ಟ್ಲಿ ಯಾರು ಆತರ ಕಂಟಿನ್ಯೂಸ್ ಗೆದ್ದಿಲ್ಲ ಅನ್ಸುತ್ತೆ. ಸೊ RCB ಫಾರ್ ಎವರ್. ಸೂಪರ್ ಎಂಜಾಯ್ ಮಾಡಿದ್ರು. ಸೂಪರ್. ಪ್ರತಿ ಸರಿನೂ ನಮ್ದೇ RCB ಕಪ್ ಬೇಕು. ಸೂಪರ್ ಸರ್.